ಈ ಒಂದು ವಿಡಿಯೋದಲ್ಲಿ ನೀವು ಏನೇನು ಕಮೆಂಟ್ ಹಾಕಿ ಡೌಟ್ಸ್ಗಳನ್ನ ಕೇಳಿದ್ದೀರಾ ಮತ್ತು ಏನೇನು ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡಿದ್ದೀರಾ ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸೊಲ್ಯೂಷನ್ಗಳನ್ನ ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎ ಟು ಝೆಡ್ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಸಾಕಷ್ಟು ಕಮೆಂಟ್ಸ್ಗಳನ್ನ ಹಾಕಿದ್ದೀರಾ. ಫಸ್ಟ್ ನಿಮಗೆ ಯಾವ ರೀತಿ ಲಾಗಿನ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಫಸ್ಟು ಸೇವಾ ಸಿಂಧು ಅಂತ ಸರ್ಚ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ಇಲ್ಲಿ ಸೇವಾ ಸಿಂಧು 1 ಅಂತ ಬರುತ್ತೆ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮತ್ತು ಪಾಸ್ವರ್ಡ್ನ ಚೇಂಜ್ ಮಾಡಬೇಕಂದ್ರೆ ಇಲ್ಲಿ ಫರ್ಗೋಟ್ ಪಾಸ್ವರ್ಡ್ ಅಂತ ಕಾಣ್ತಿದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ. ನಂತರ ಈ ಕೋಡ್ ಹಾಕ್ಬಿಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ಪಾಸ್ವರ್ಡ್ನ ನೀವು ರೀಸೆಟ್ನ ಮಾಡ್ಕೋಬೋದಾಗಿರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಮತ್ತು ನಿಮ್ಮ ಹತ್ರ ಆಗಲೇ ಯೂಸರ್ ಐ ಡಿ ಪಾಸ್ವರ್ಡ್ ಇದೆ ಅಂದರೆ ಇಲ್ಲಿ ನಿಮ್ಮ ಡೀಟೇಲ್ಸ್ ಹಾಕಿ, ನಿಮ್ಮ ಮೊಬೈಲ್ ನಂಬರು ಅಥವಾ ಇಮೇಲ್ ಅಡ್ರೆಸ್ಸು, ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ ಅದನ್ನ ಹಾಕಿ, ಅಥವಾ ನಿಮ್ಮ ಪಾಸ್ವರ್ಡ್ನ ಹಾಕಿ ಇಲ್ಲಿ ಲಾಗಿನ್ ಆಗಬೇಕಾಗತ್ತೆ. ಇಲ್ಲಿ ಗೆಟ್ OTP ಅಂತ ಕೊಟ್ಟರೆ ನಿಮ್ಮ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. ಆ ಒಂದು OTPನ ಹಾಕಿ, ಅದು ನಿಮ್ಮ ಪಾಸ್ವರ್ಡ್ ಗೊತ್ತಿದೆ, ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಅಂದರೆ ಇಲ್ಲಿ ಲಾಗಿನ್ ಆಗಿ ಸಬ್ಮಿಟ್ ಅಂತ ಕೊಡಿ. ಈ ಒಂದು ಕೋಡೆಲ್ಲ ಹಾಕ್ಬಿಟ್ಟು ಲಾಗಿನ್ ಆದಮೇಲೆ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಲಾಗಿನ್ ಆದಮೇಲೆ ಸಾಕಷ್ಟು ಪ್ರಾಬ್ಲಮ್ಗಳನ್ನ ಅನುಭವಿಸ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಚಾನಲಲ್ಲಿ ಅಷ್ಟೇ ನಿಮಗೆ ಯುವನಿಧಿ ಯೋಜನೆಯ ಅಪ್ಡೇಟ್ ಸಿಗೋದು, ಬೇರೆ ಚಾನಲ್ಗಳಲ್ಲಿ ಬರಲ್ಲ. ಯಾಕೆಂದರೆ ಇನ್ನು ಮುಂದೆ ಈ ಚಾನಲಲ್ಲೇ ನಿಮಗೆ ಯುವನಿಧಿ ಯೋಜನೆ ಅಪ್ಡೇಟ್ ಪ್ರತಿ ವಾರಕ್ಕೊಂದ್ಸಲಿ ಬರುತ್ತೆ, ಅಥವಾ 15 ಡೇಸ್ಗೊಂದ್ಸಲಿ ನಿಮಗೆ ಇಲ್ಲಿ ಅಪ್ಡೇಟ್ ಸಿಗ್ತಾ ಇರುತ್ತೆ. ನಿಮ್ಮ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ ಸಿಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಮಾತ್ರ ನಿಮಗೆ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ನೀಡೋಕ್ಕೆ ಸಾಧ್ಯ. ಇಲ್ಲಿ ಫಸ್ಟ್ ಸಾಕಷ್ಟು ಜನ ಹೇಳ್ತಾ ಇರೋದೇನೆಂದರೆ ಇಲ್ಲಿ ಸ್ಟೇಟಸ್ನ ಚೆಕ್ ಮಾಡೋಕ್ಕಾಗ್ತಾಯಿಲ್ಲ, ಏನು ತೋರಿಸಲ್ಲ ಅಂತ ಹೇಳ್ತಾರೆ. ನಿಮಗೆ ಕರೆಕ್ಟಾಗಿ ಚೆಕ್ ಮಾಡೋಕ್ಕೆ ಬರ್ತಾಯಿಲ್ಲ ಅಷ್ಟೇ. ಇಲ್ಲಿ ವ್ಯೂ ಸ್ಟೇಟಸ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಡೇಟ್ನ ಏನು ಮಾಡಿ ಅಂದರೆ ಚೇಂಜ್ ಮಾಡ್ಕೊಳ್ಳಿ. ಫ್ರಮ್ ಅಂತ ಇದೆಯಲ್ವಾ, ಇಲ್ಲಿ ಡಿಸೆಂಬರ್ಗೆ ತೊಗೊಂಡೋಗಿ ಇಲ್ಲಿ ಡಿಸೆಂಬರ್ 8ನೇ ತಾರೀಕು ಹಾಕ್ಕೊಳ್ಳಿ. ಇದನ್ನ ಒಂದು 2 ತಿಂಗಳು ಹಿಂದೆ ಹಾಕಿ ಏಪ್ರಿಲ್ ಮಾರ್ಚ್ಗೆ ಹಾಕ್ಕೊಳ್ಳಿ. ಇಲ್ಲಿ ಗೆಟ್ ಡಾಟಾ ಅಂತ ಕೊಡಿ. ಏನಕ್ಕೆ ಅಂದರೆ ಜಸ್ಟ್ ನಿಮ್ಮ ಅಪ್ಲಿಕೇಶನ್ ನಂಬರ್ ತಿಳ್ಕೊಳ್ಳೋಕ್ಕೆ. ಅಪ್ಲಿಕೇಶನ್ ನಂಬರ್ ನೀವು ಇಲ್ಲಿ ಸಿಗೋಲ್ಲ, ಇಲ್ಲಿ ಜಸ್ಟ್ 100% ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನಂತರ ಅಕ್ನಾಲೆಜ್ಮೆಂಟ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಬಂದ್ಬಿಟ್ಟು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನಿಮಗೆ ಈ ರೀತಿ ಕಾಣುತ್ತೆ. ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಅಂತ ಇದೆಯಲ್ಲ, ಇದನ್ನ ನೀವು ಕಾಪಿ ಮಾಡ್ಕೋಬೇಕಾಗುತ್ತೆ. ಸರಿನಾ? ಇಲ್ಲಿ ಫಸ್ಟ್ ಇಲ್ಲಿ ಇದೆಯಲ್ಲ, ಇದನ್ನ ಕಾಪಿ ಮಾಡ್ಕೊಳ್ಳಿ. ನಾನು ಇದನ್ನ ಕಾಪಿ ಮಾಡ್ಕೋತಾ ಇದ್ದೀನಿ ಈಗ. ಮತ್ತು ನೀವು ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಡೀಟೇಲ್ಸ್ ಏನಂದರೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ನಂಬರ್ ಆಫ್ ಡೇಸ್ ಇದೆಯಲ್ಲ, ಇಲ್ಲಿ ಬಂದ್ಬಿಟ್ಟು 180 ಡೇಸ್ ಆಗಿರಬೇಕಾಗಿರುತ್ತೆ ಕರೆಕ್ಟಾಗಿ. ಇಲ್ಲಿ ನೋಡಿ 216 ಡೇಸೇ ಕಂಪ್ಲೀಟ್ ಆಗಿದೆ ಇದರಲ್ಲಿ. ಈ ರೀತಿ ಇಲ್ಲಿ 180 ಡೇಸ್ ತೋರಿಸಾದ್ಮೇಲೆ ನಿಮಗೆ ಬಂದ್ಬಿಟ್ಟು ನೆಕ್ಸ್ಟು ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗೋದು. ಅಥವಾ ಇಲ್ಲಿ ಏನಾದರೂ 150 ಡೇಸ್ ತೋರಿಸ್ತಿತ್ತು, ಮತ್ತು ಇಲ್ಲಿ ರಿಸಲ್ಟ್ ಡೇಟ್ ಅಂತ ಇದೆಯಲ್ಲ, ಇದೇ ನಿಮಗೆ ಫೈನಲ್ ರಿಸಲ್ಟ್ ಡೇಟ್ ಆಗಿರುತ್ತೆ. ಇದು ಈ ಒಂದು ರಿಸಲ್ಟ್ ಡೇಟಿಂದ 180 ಡೇಸ್ ಆಗಿರಬೇಕಾಗಿರುತ್ತೆ. ಅದಾದಮೇಲೆ ನಿಮಗೆ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗೋದು. ಇವಾಗ ನಾನು ಅಪ್ಲಿಕೇಶನ್ ನಂಬರ್ನ ಕಾಪಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಎಲ್ಲ ಕೂಡ ಕ್ಲೋಸ್ ಆಯಿತು. ಇವಾಗ ಅಪ್ಲೈ ಫಾರ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ, ವ್ಯೂ ಆಲ್ ಅವೈಲಬಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಬಂದ್ಬಿಟ್ಟು ನೀವೇನು ಮಾಡಬೇಕಾಗುತ್ತೆ ಅಂದರೆ ಯುವ ಅಂತ ಟೈಪ್ ಮಾಡಿ. ಇಲ್ಲಿ ಫಸ್ಟ್ ನೀವು ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಈ ಒಂದು ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಿ ಮತ್ತು ಮಂತು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕೊಟ್ಟರೆ ನಿಮ್ದು ಎಲ್ಲ ಕೂಡ ಕಂಪ್ಲೀಟ್ ಆಗಿದೆ. ಏನಾಗಿದೆ ಅನ್ನೋದು ಡೀಟೇಲ್ಸ್ ಇಲ್ಲೇ ಬರುತ್ತೆ. ಇಷ್ಟೇ ಇದು. ಇಲ್ಲಿ ನಿಮ್ಗೆ ಅಮೌಂಟ್ ಬಂದಿದೆಯಾ ಬಂದಿಲ್ವಾ, ಏನಾದರೂ ಅಪ್ರೂವ್ ಕೊಡಬೇಕಾ ಅವರು DDPI ಆಫೀಸ್ ಕಡೆಯಿಂದ, ಅಥವಾ ನಿಮ್ಮದು ಇನ್ನೇನಾದರೂ ಪೆಂಡಿಂಗ್ ಇದೆಯಾ, ಇನ್ನೂ ಸೆಲ್ಫ್ ಡಿಕ್ಲರೇಷನ್ ಆಗಿದೆಯಾ ಆಗಿಲ್ವಾ, ಎಲ್ಲ ಡೀಟೇಲ್ಸು ಕೂಡ ನಿಮ್ಗೆ ಇಲ್ಲಿ ತೋರಿಸುತ್ತೆ. ಮತ್ತು ನಿಮಗೆ ಎಷ್ಟು ದಿನ ನೀವು ವೆಯ್ಟ್ ಮಾಡಬೇಕು, ನಿಮ್ದು ಏನಾದರೂ ಇನ್ ಕೇಸ್ ಕಂಪ್ಲೀಟ್ ಆಗಿಲ್ಲ ಡೇಸ್ ಅಂದರೆ ಇಲ್ಲಿ ತೋರಿಸುತ್ತೆ. ಇಷ್ಟು ದಿನ ವೆಯ್ಟ್ ಮಾಡೋದ್ಮೇಲೆ ನಿಮಗೆ ಅಮೌಂಟ್ ಬರುತ್ತೆ ಅನ್ನೋದು ಕೂಡ ಇಲ್ಲೇ ಬರುತ್ತೆ. ಫಸ್ಟು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಅಮೌಂಟ್ ಬರುತ್ತಾ ಬರಲ್ಲ ಅನ್ನೋದು ಆಮೇಲೆ ನಿಮ್ಗೆ ಗೊತ್ತಾಗೋದು. ಸಾಕಷ್ಟು ಜನ ಕಂಪ್ಲೇಂಟ್ ಮಾಡ್ತಾ ಇರೋದೇನೆಂದರೆ ನಮ್ಮದು 180 ಡೇಸ್ ಆಗಿದೆ ಅಂತ. ಫಸ್ಟು ಚೆಕ್ ಮಾಡ್ಕೊಳ್ಳಿ. ಸ್ಟೇಟಸ್ ಬಂದ್ಬಿಟ್ಟು ಇಲ್ಲಿ ತೋರಿಸುತ್ತೆ ನಿಮ್ಮದು 180 ಡೇಸ್ ಏನಾದರೂ ಪೆಂಡಿಂಗ್ ಇದ್ದರೆ ಇಲ್ಲಿ ತೋರಿಸುತ್ತೆ ಎಷ್ಟು ದಿನ ವೆಯ್ಟ್ ಮಾಡಬೇಕು, ಇದಾದಮೇಲೆ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕು ಅಂತ. ಇವಾಗ ಸೆಲ್ಫ್ ಡಿಕ್ಲರೇಷನ್ ಯಾವ ರೀತಿ ಮಾಡೋದಂದರೆ ಅಪ್ಲೈ ಫಾರ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ, ವ್ಯೂ ಆಲ್ ಅವೈಲಬಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಬಂದ್ಬಿಟ್ಟು ಯುವ ಅಂತ ಟೈಪ್ ಮಾಡಿ. ನಿಮಗೆ ಮೊದಲೇ ಹೇಳ್ತಾ ಇದ್ದೀನಿ, ನೀವೇನಾದರೂ ಕರ್ನಾಟಕ 1 ಗ್ರಾಮ 1 ಬಾಪೂಜಿ ಸೇವಾ ಕೇಂದ್ರದಲ್ಲಿ ಹೋಗಿ ಅರ್ಜಿ ಸಲ್ಲಿಸ್ಬಿಟ್ಟು ಎಲ್ಲಿ ಸೆಲ್ಫ್ ಡಿಕ್ಲರೇಷನ್ ಮಾಡೋಕ್ಕೆ ಬಂದರೆ ಆಗಲ್ಲ. ಯಾಕೆಂದರೆ ಅವರು ನಿಮ್ಮದು ಸಪ್ರೇಟಾಗಿ ಯೂಸರ್ ಐ ಡಿ ಪಾಸ್ವರ್ಡ್ನ ಯೂಸ್ ಮಾಡಿಕೊಂಡು ಅವ್ರು ಮಾಡಿರಲ್ಲ. ನೀವು ಆ ಒಂದು ಡಿಪಾರ್ಟ್ಮೆಂಟ್ ಹತ್ರನೇ ಹೋಗ್ಬಿಟ್ಟು ಎಲ್ಲಿ ಅರ್ಜಿ ಸಲ್ಲಿಸಿದ್ರಲ್ಲ ಅಲ್ಲಿ ಹೋಗ್ಬಿಟ್ಟೇ ನೀವು ಸೆಲ್ಫ್ ಡಿಕ್ಲರೇಷನ್ನ ಪ್ರತಿ ತಿಂಗಳು ಕೊಡಿಸ್ಬೇಕಾಗುತ್ತೆ. ಯಾಕಂದರೆ ನೀವು ಅವ್ರ ಲಾಗಿನ್ ಐ ಡಿ ಯೂಸ್ ಮಾಡಿಕೊಂಡು ಅವ್ರ ಅಪ್ಲಿಕೇಶನ್ ಹಾಕೊಂಡಿರ್ತಾರೆ. ಅದಕ್ಕೋಸ್ಕರ ನಿಮ್ಮ ಲಾಗಿನ್ ಐ ಡಿ ಸಪ್ರೇಟಾಗಿ ಅವ್ರು ಕ್ರಿಯೇಟ್ ಮಾಡಿರಲ್ಲ. ಇವಾಗ ನೀವೇನು ಮಾಡಬೇಕಾಗುತ್ತೆ ಅಂದರೆ
ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಅಂತ ಕಾಣ್ತಿದೆಯಲ್ಲ, ಈ ಒಂದು ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಜಸ್ಟ್ ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕಾಗುತ್ತೆ. ಹಾಕ್ಬಿಟ್ಟು ಇಲ್ಲಿ ಎಸ್ ಅಂತ ಕಾಣ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲೊಂದು ಸೆಕ್ಯೂರಿಟಿ ಕೋಡ್ ಬರುತ್ತೆ, ಅದನ್ನ ಹಾಕಬೇಕಾಗುತ್ತೆ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ಏನಾಗುತ್ತೆ ಅಂದರೆ ಇಲ್ಲಿ ನಿಮಗೆ ಒಂದು OTP ಹಾಕಕ್ಕೆ ಕೇಳುತ್ತೆ. ನಿಮ್ಮ ಆಧಾರ್ ಕಾರ್ಡ್ಗೆ ಯಾವುದು ಮೊಬೈಲ್ ನಂಬರ್ ಲಿಂಕ್ ಆಗಿದೆಯಲ್ಲ ಆ ಒಂದು ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು OTPನ ಇಲ್ಲಿ ಹಾಕಿ ವ್ಯಾಲಿಡ್ ಅಂತ ಕೊಟ್ಟಿದ ತಕ್ಷಣ ನಿಮ್ಮ ನೇಮ್ ಬರುತ್ತೆ, ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಬರುತ್ತೆ, ನಿಮ್ಮ USN ಬರುತ್ತೆ. ಅದೆಲ್ಲ ಕೂಡ ಬಂದಾದಮೇಲೆ ಇಲ್ಲಿ ಸೆಕ್ಯೂರಿಟಿ ಕೋಡ್ ಕಾಣ್ತಿದೆಯಲ್ಲ, ಇದನ್ನ ಹಾಕಬೇಕಾಗುತ್ತೆ. ಸಬ್ಮಿಟ್ ಅಂತ ಒಂದ್ಸಲಿ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದ್ಸಲಿನೂ ಕೂಡ ಸಬ್ಮಿಟ್ ಅಂತ ಕೊಟ್ಟರೆ ಕಂಪ್ಲೀಟಾಗಿ ನಿಮ್ಮ ಸೆಲ್ಫ್ ಡಿಕ್ಲರೇಷನ್ನು ಮುಗಿಯುತ್ತೆ. ಇಲ್ಲಿ ನೆನಪಿರಲಿ, ನಿಮಗೆ ಸಬ್ಮಿಟ್ ಅಂತ ಅನ್ನೋದನ್ನ 2 ಸಲ ಕೊಡಬೇಕಾಗುತ್ತೆ. ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ಇನ್ನೊಂದು ಪೇಜಲ್ಲೂ ಕೂಡ ಸಬ್ಮಿಟ್ನ ಕೇಳುತ್ತೆ, ಅಲ್ಲೂ ಕೂಡ ಸಬ್ಮಿಟ್ನ ಕೊಡಿ. ಆಮೇಲೆ ಅಪ್ಲಿಕೇಶನಲ್ಲಿ ಪ್ರಿಂಟ್ ಅಂತ ಬರುತ್ತಲ್ಲ ಆವಾಗ ಕ್ಲೋಸ್ ಮಾಡ್ಕೊಳ್ಳಿ, ಅಷ್ಟೇ. ಇಷ್ಟು ಒಂದು ಪ್ರೋಸೆಸ್ಸು. ಇವಾಗ ನೀವು ನಿಮ್ಮ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡೋದಂದರೆ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ಗೆ ಹೋಗ್ಬಿಟ್ಟು ಇಲ್ಲಿ ಗೆಟ್ ಡಾಟಾ ಅಂತ ಕೊಟ್ಟರೆ ನೀವು ಸೆಲ್ಫ್ ಡಿಕ್ಲರೇಷನ್ ಏನಾದರೂ ಕೊಟ್ಟಿದ್ರೆ ಇಲ್ಲೇ ಅದು ಅಪ್ಡೇಟ್ ಆಗುತ್ತೆ, ಸೆಲ್ಫ್ ಡಿಕ್ಲರೇಷನ್ನ ಕೊಟ್ಟಿದ್ದೀರಾ ಅನ್ನೋದು. ಆವಾಗ ನೀವೇನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮದು ಸೆಲ್ಫ್ ಡಿಕ್ಲರೇಷನ್ ಆಗಿದೆ ಅಂತ ನೀವು ಆರಾಮಾಗಿರ್ಬೋದಾಗಿರುತ್ತೆ. ಇಷ್ಟು ಒಂದು ಪ್ರೋಸೆಸ್ನ ನೀವು ಮಾಡಬೇಕಾಗಿರುತ್ತೆ. ಹಾಗೆ ಜನ ಕೇಳ್ತಿದ್ರೆ ಅಮೌಂಟ್ ಯಾವಾಗ ಬರುತ್ತೆ, ನಮ್ಗೆ ಇನ್ನೂ ಬಂದೇ ಇಲ್ಲ ಏಪ್ರಿಲ್ ತಿಂಗಳಲ್ಲಿ ಅಮೌಂಟು ಅಂತ. ನಿಮಗೆ ಆಗಲೇ ಒಂದು ಅಪ್ಡೇಟ್ನ ಕೊಟ್ಟಿದೆ ಯಾವಾಗ ಅಮೌಂಟ್ ಬರುತ್ತೆ ಅಂತ, ಎಲೆಕ್ಷನ್ ಆದಮೇಲೆ ಅಂತ. ನೀವು ನೋಡ್ಬೋದು ಸಾಕಷ್ಟು ಜನ ಅಮೌಂಟ್ ಬಂದಿದೆ ಅಂತ ಟೆಲಿಗ್ರಾಮಲ್ಲಿ ಆಗಲೇ ಒಂದು ಪೋಲ್ ಹಾಕಿದಾಗ ಅಟೆಂಡ್ ಮಾಡಿ ಹೇಳಿದ್ದಾರೆ ಅಮೌಂಟ್ ಬಂದಿದೆ ಅಂತ. ನಿಮ್ಗೆ ಏನಾದರೂ ಬಂದಿಲ್ಲ ಅಂದರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ, ನಿಮಗೆ ಖಂಡಿತವಾಗ್ಲೂ ಬರುತ್ತೆ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ.